ಅದು ಎಷ್ಟು 30 ವರ್ಷದ ಕತೆ ನಾನು ಇವಾಗ 10 ನಿಮಿಷದಲ್ಲಿ ಹೇಳ 1 ನಿಮಿಷದಲ್ಲಿ ಹೇಳ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಕೋಟ್. ನಮ್ಮೊಂದಿಗಿದ್ದಾರೆ ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ, ಕನ್ನಡ ಚಿತ್ರರಂಗದ ಹಿರಿಯ ನಟ ಕಲಾವಿದ ರಂಗಾಯಣ ರಘು ಅವರು. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೂ ಅಷ್ಟೇ, ಕರ್ನಾಟಕ ಟಿವಿ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಸರ್, ಮೊದಲನೇದಾಗಿ ರಂಗಾಯಣದಿಂದ ರಂಗಸಮುದ್ರದವರೆಗೆ ಈ ಒಂದು ಜರ್ನಿಯ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಎಷ್ಟು 30 ವರ್ಷದ ಕತೆ ನಾನು ಇವಾಗ 10 ನಿಮಿಷದಲ್ಲಿ ಹೇಳ 1 ನಿಮಿಷದಲ್ಲಿ ಹೇಳ. ಅಯ್ಯೋ ನಿಮ್ಮ ರಂಗ ಸಮರ, ಹೌದು, ನಾಟಕ, ಬೀದಿ ನಾಟಕ, ಸಿನಿಮಾ, ಈಗ ರಂಗ ಸಮುದ್ರ, ಹೌದಲ್ವಾ? ಈಗ ರಂಗ ಸಮುದ್ರ ಇದ್ರ ವಿಶೇಷತೆನೇ ಮಜಾ ಇದ್ರದ್ದು, ರಂಗ ಸಮುದ್ರದ್ದು. ಯಾಕೆಂತಂದರೆ ಅವನು ಚನ್ನಪ್ಪಜ್ಜ ಅಂತ ಒಬ್ಬ ಹೆಸರು. ನಿಮಗೆ ವಿದ್ಯೆ ಅಂತಂದ್ರೆ ಬರೀ ಎಲ್ಲೋ ಸ್ಕೂಲಲ್ಲಿ ಗಂಟೆ ಹೊಡ್ಕೊಂಡು ಮಾಡ್ತಾರೆ, ಅದು ಒಂದೇ ವಿದ್ಯೆ ಅಲ್ಲ, ಅದು ಒಂದು ಪ್ರಕಾರದ ವಿದ್ಯೆ. ಅದಕ್ಕೂ ಸ್ಕೂಲ್ಗೆ ಹೋಗೋದು ಒಂದು ವಿದ್ಯೆ, ಅದು ಒಂದು ಜ್ಞಾನಕ್ಕೋಸ್ಕರ, ಒಂದು ನೆನಪಿಗೋಸ್ಕರ. ಅದಲ್ಲದೆ ವಿದ್ಯೆಗಳು ಹೆಂಗೆಗೋ ಕಲ್ತ್ಬಿಟ್ಟಿರ್ತಾರೆ ಜನಪದರು, ನಿಮ್ಗೆ ಗೊತ್ತಿಲ್ಲ. ಅದನ್ನು ನೋಡಿ ಕಲ್ತ್ಬಿಟ್ಟಿರ್ತಾರೆ, ಅದನ್ನು ಕೇಳಿ ಕಲ್ತಿರ್ತಾರೆ. ಆ ಥರದ್ದೊಂದು ವಿದ್ಯೆ ಕಲ್ತ್ಕೊಂಡಿರ್ತಾನೆ ಅವನು ಅದನ್ನು ಯುವಕರಿಗೆ ಅದನ್ನ ಕಲಿಸ್ಬಿಡ್ಬೇಕು. ದಾವಂತ ಕಲ್ತ್ಕೊರಲ್ಲೇ ಅಂತ. ಯಾಕಂದರೆ ಆಕರ್ಷಣೆ ಪ್ರಪಂಚ ಎಲ್ಲ ಕೈಗೆ ಹೋಗ್ಬಿಟ್ಟಿದೆ ಎಲ್ಲರಿಗೂ ಮೊಬೈಲ್ಗಳು, ಏನೇನೋ ನೋಡೋದು. ಇದು ಕಲ್ತ್ಕೊಳ್ಳಲ್ವಲ್ಲ, ಕಲ್ತ್ಕೊಂಡ್ಬಿಟ್ರಲ್ಲೇ ಅಂತ. ಅದಕ್ಕೂ ಅವನಿಗೊಬ್ಬ ಮೊಮ್ಮಗ ಇರ್ತಾನೆ. ಆ ಮೊಮ್ಮಗ ನಿಮಗೆ ಅವನೇನೋ ವಿದ್ಯೆ ಕಲಿಬೇಕು, ಅವನದೇನೋ ಕನಸುಗಳು, ಅದಕ್ಕೆ ಅವ್ನು ಧಕ್ಕೆ ಮಾಡಲ್ಲ. ಆಯ್ತಪ್ಪ ಕಲಿ ಮಾಡು. ಅದು ಅವನು ದೊಡ್ಡ ಮನುಷ್ಯರಂದ್ರೇನು, ದೊಡ್ಡ ಮನುಷ್ಯರಂದ್ರೇನು, ಅವರು ಇವರು ಅಂತ ಅವನ ಲೆಕ್ಕದಲ್ಲಿ ಇರ್ತಾನೆ. ಅವರೆಲ್ಲ ದೊಡ್ಡವ್ರು ಬಿಡಲೇ, ಅವರು ನೀನು ಕಲ್ತ್ಕೊರೇ ಅಂತ ಅವನಿಗೆ ಎಳ್ಕೊಂಡು ಕೂತಿರ್ತಾನೆ. ಇದರಲ್ಲಿ ಈ ಕಲ್ತ್ಕೊಂಡ್ಬಿಟ್ರಿ ಅನ್ನೋ ದಾಮನದಲ್ಲಿ ಏನಾಯಿತು ಅನ್ನೋದೇ ಕೊನೆಗೆ ಆ ಚನ್ನಪ್ಪಜ್ಜಂದು ಅವನಿಗೊಬ್ಬ ಮೊಮ್ಮಗ ಮತ್ತು ಅಂತ. ನಾನು ಇವಾಗ ಇಷ್ಟು ಅದೇ 30 ವರ್ಷ ಅಂತ ಹೇಳಿದ್ನಲ್ಲ, ಇವತ್ತು ಆತನ ರೋಲ್ ಮಾಡ್ಬೋದು ನಾನು ಇವಾಗ. ಸರಿ ಸರ್, ಈಗ ತಮಗೆ ಅಂದರೆ ರಂಗಾಯಣ ರಘು ಅವರಿಗೆ ಕಾಮಿಡಿ, ವಿಲನ್, ಹಾಗೆಯೇ ಪೋಷಕ ಪಾತ್ರ ಏನು ಹೊಸದಲ್ಲ. ಆದರೂ ಕೂಡ ಈ ಒಂದು ಪೋಷಕ ಪಾತ್ರ ಅಥವಾ ಒಂದು ಪ್ರಮುಖ ಪಾತ್ರ ಜಾನಪದ ಕಲಾವಿದನಾಗಿ ನಟಿಸಿದ್ದು ಹೇಗೆ ಅನ್ನಿಸ್ತು ಸರ್? ಎಲ್ಲ ಪಾತ್ರಗಳು ಯಾವುದೋ ನಮ್ಗೆ ಸಲೀಸು ಅಂತ ನಾವು ಯಾವುದೋ ಅಂದ್ಕೊಳ್ಳಲ್ಲ. ಇದು ಒಂಥರ ಇದು ಎಲ್ಲ ಒಂದು ಹೇಳಿದ್ನಲ್ಲ, ತಾತ ಅಂದಾಗ ಅಯ್ಯೋ ಹೌದಲ್ಲ, ನನಗೆ ಯಾರು ಪಾತ್ರ ಇದುವರೆಗೂ ಸಿನಿಮಾದಲ್ಲಿ ನಾನು ಯಾರು ತಾತ ಅಂತ ಕರೆದಿಲ್ಲ, ಇಲ್ಲಿ ಕರೀತಾನೆ ಅಂತಂದರೆ ಇವಾಗ ರೈಟ್, ಅದು ಕರಿಬೋದಲ್ಲ ಅಂತ ಅನ್ನಿಸ್ತು. ಇವತ್ತು ಹೌದಲ್ವ, ನೀವು ನೋಡ್ತೀರ ಜನಪದ ಕಲಾವಿದ್ರದ್ದು, ಅವ್ರಿಗೆ ಕೈ ತುಂಬ ಕೊಟ್ಟು ಏನೋ ಮಾಡಿ ಹಂಗೆಲ್ಲ ಪೇಮೆಂಟ್ ಹಂಗೆ ಸಿಕ್ಕಿಲ್ಲ. ಬಟ್ ಅದು ಅವ್ರ ನಿಷ್ಠೆ, ಪ್ರಾಮಾಣಿಕತೆ. ನಾನು ಇದನ್ನು ಕಲ್ತಿದ್ದೀನಿ, ಜನಕ್ಕೆ ಕಳಿಸ್ಬೇಕು ಅಂತ. ಅದು 1 ಲಕ್ಷ ಜನ ಆಡಿಯನ್ಸ್ ಇರಲಿ, 2 ಲಕ್ಷ ಇರಲಿ, ಅವನು ರಾಮರ ಗುಡಿ ಮುಂದೆ ಕುತ್ಕೊಂಡು ಅವನು ಹಾಡ್ತಾನೆ, ಇಲ್ಲ ಬಾರಿಸ್ತಾನೆ. ಒಬ್ಬರಿದ್ರು ಬಾರಿಸ್ತಾನೆ, 3 ಇದ್ದರೂ ಬಾರಿಸ್ತಾನೆ. ಅದ್ರ ಸಂಖ್ಯೆ ಇಡೀ ಹಳ್ಳಿನ ಅದೊಂಥರ ಅದು ಈ ಸಾಂಸ್ಕೃತಿಕ ಪ್ರಜ್ಞೆ ಬೆಳೆಸ್ಕೊಂಡ್ರೆ ಹಳ್ಳಿ ಸ್ವಚ್ಛಂದವಾಗಿರುತ್ತೆ ರೀ, ಅನ್ಯೋನ್ಯವಾಗಿರುತ್ತೆ. ಅದು ಜನಪದದ ಶಕ್ತಿ. ಅದು ಸಣ್ಣ ಲೈನುಗಳು ಅವ್ರಿಗೆ ದೊಡ್ಡ ಗ್ರಂಥದ ಮೂಲಕ ಅಲ್ಲ, ಸಣ್ಣ ಲೈನುಗಳು, ಅದರ ಮೂಲಕ ಅವ್ರು ಜನಕ್ಕೆ ಜಾಗೃತಿ ಮೂಡಿಸ್ತಾರೆ. ಆ ಥರದೊಂದು ಪಾತ್ರ ಇದು ಅಂತ. ಸರ್, ಈ ರಂಗಸಮುದ್ರ ಚಿತ್ರದಲ್ಲಿ ಅಪ್ಪು ಸರ್ ಅವರು ಅಭಿನಯಿಸಬೇಕಿತ್ತು, ದುರದೃಷ್ಟವಶಾತ್ ಅದು ಸಾಧ್ಯ ಆಗಲಿಲ್ಲ. ಈಗ ರಾಘಣ್ಣನವರು ರಾಘವೇಂದ್ರ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅದೊಂದು ದೊಡ್ಡ ಈ ಥರ ಆಗಬೇಕಾಗಿತ್ತು ಅಂತ ಹೇಳಿದ ತಕ್ಷಣ ರಾಘಣ್ಣ ಒಪ್ಕೊಂಡ್ರು, ಮಾಡಿದ್ರು. ನಾವು ನಿಜವಲ್ಲ, ಅವರು ತುಂಬ ದೊಡ್ಡ ಗುಣ ಅಲ್ವ ಅವ್ರದ್ದು. ಸಿನಿಮಾ ಗೊತ್ತು ಅವ್ರಿಗೆ, ಮನೆಯವ್ರಿಗೆ. ದೊಡ್ಡ ಮನೆಗೆ ಸಿನಿಮಾ ಏನು ಅಂತ ಚೆನ್ನಾಗಿ ಗೊತ್ತದನ್ನ. ಯಾಕೆಂದರೆ ಅಲ್ಲಿಂದ ಚೆನ್ನೈಯಿಂದ ಇಲ್ಲಿ ಎಲ್ಲ ಕನ್ನಡಿಗರು ಹೆಂಗೆ ರಾಜ್ಕುಮಾರ್ ಸಮೇತವಾಗಿ ಎಲ್ಲರೂ ನಮ್ಮ ನಿರ್ದೇಶಕರು, ಸಾಹಿತಿಗಳು, ನಟರು, ನಿರ್ಮಾಪಕರು ಎಲ್ಲರೂ ಕನ್ನಡಕ್ಕೆ ಬರಬೇಕು ಅಂದಾಗ ಇಲ್ಲಿಗೆ ಬಂದು ನಮ್ಮದೊಂದು ಆಗಬೇಕು ಅಂತ ಮಾಡಿ ಕಟ್ಟಿದ ಮನೆ, ದೊಡ್ಡ ಮನೆ ಅಂತಂದು ಅವ್ರಿಗೆ ಗೊತ್ತದು ಸಿನಿಮಾ ಏನಂತ. ಅದಕ್ಕೆ ಅವರಲ್ಲಿ ನಾನು ಇದ್ದೀನಿ ಅಂತ ಅವರೇ ಅಷ್ಟು ಅಂತ ಮಾತಂದಾಗ ನಾವೆಲ್ಲ ಅಯ್ಯೋ ರಾಮನೇ ಎಂಥ ದೊಡ್ಡ ಮಾತಲ್ವ. ಇದಕ್ಕೊಂದು ಇನ್ನೂ ಒಂಥರ ನಿಜವಾದ ಸಮುದ್ರನೇ ಸೇರಿದಂಗೆ. ಇದು ಬರೀ ರಂಗದವ್ರು ನಾವಿದ್ವಲ್ಲ, ಅದಕ್ಕೆ ಸಮುದ್ರ ಸೇರಿದಂಗೆ ಆಯಿತು. ಸರ್, ಈಗ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾಮಾಜಿಕ ಕಳಕಳಿಯ ಚಿತ್ರಗಳು ಬರ್ತದೆ, ಅದು ಉತ್ತಮ ಬೆಳವಣಿಗೆ. ಹಿಂದೆ ಪುಟ್ಟಣ್ಣ ಕನಗಾಲ್ ಹಿರಿಯ ಅಥವಾ ಒಂದು ಮೇರು ನಿರ್ದೇಶಕರು ಆ ರೀತಿಯಂಥ ಕಂಟೆಂಟ್ ತೊಗೊಂಬರ್ತಿದ್ರು. ಈಗ ಆ ರೀತಿ ಎಕ್ಸ್ಪೆರಿಮೆಂಟ್ ಆಗ್ತಿದೆ. ಈಗ ಪ್ರಸ್ತುತವಾಗಿ ಕಾಟೇರ ಕೂಡ ಅದಕ್ಕೊಂದು ನಿದರ್ಶನ. ಸಖತ್ತಾದಂಥ ಭರ್ಜರಿಯಾದ ರೆಸ್ಪಾನ್ಸ್ ಬರ್ತಾ ಇದೆ ಆ ಕಾಟೇರ ಚಿತ್ರದ ಯಶಸ್ಸಿನ ಬಗ್ಗೆ. ಹಾಗೆಯೇ ಈ ರೀತಿ ಸಾಮಾಜಿಕ ಕಳಕಳಿಯ ಚಿತ್ರಗಳು ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇರೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅದು ಇನ್ನೂರು ಮಾಡಿದ್ದಾರೆ. ನಿಮಗೆ 70-80 ದಶಕ ಇದೆಯಲ್ಲ, ಅದು ಸುವರ್ಣ ಯುಗ ಕರ್ನಾಟಕಕ್ಕೆ. ಹೊರಗಿನವರೆಲ್ಲರೂ
ಹೊರಗಿನ ನಿರ್ದೇಶಕರೆಲ್ಲ ಬಂದು ಇಲ್ಲಿ ಸಿನಿಮಾ ನೋಡ್ತಿದ್ರು. ನಾಗರಾಹವನ ಒಂದು ಇದಕ್ಕೆ ಆದಾಗ ಈ ಪ್ರಪಂಚದಲ್ಲೆಲ್ಲ ಬಂದರು. ರವಿಚಂದ್ರನ್ ಸಿನಿಮಾಗಳ ಪ್ರೇಮಲೋಕಾಗಿ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ರು. ಸಿದ್ಧಲಿಂಗಯ್ಯವ್ರ ಸಿನಿಮಾಗೆ ಎಲ್ಲರೂ ಬಂದು ಹೊರಗಿನವ್ರು ಬಂದು ಇದು ಏನು ಹಿಂಗೆ ಇಟ್ಟಾಗಿದೆ ಅಂತ ನೋಡ್ಕೊಂಡು ಹೋಗ್ತಿದ್ರು. ಹೊರಗಿನವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ರು. ಅದು ನಿಜವಾಗ್ಲೂ ಸುವರ್ಣ. ಈಗ ಅದು ಏಕೋ ವಿಮುಖರಾಗಿದ್ದರು. ವರ್ಷದ ಕೊನೆಯಲ್ಲಿ ನಿಜವಾಗ್ಲೂ ಆ ಕಾಟೇರ ಸಿನಿಮಾಗೆ ನಾವು ಅಷ್ಟು ನಾವು ಅದ್ಧೂರಿಯಾದ ಓಪನ್ನು ಮತ್ತು ಇವ್ರು ಎಲ್ಲಿದ್ದರಪ್ಪ ಜನ ಅನ್ನಂಗೆ ಮತ್ತು ಕನ್ನಡಿಗರೆಲ್ಲ ಬಂದಿದ್ದಾರೆ. ಅದು ನಿಜವಾಗ್ಲೂ ನಾವು ಪ್ರೇಕ್ಷಕರಿಗೆ ನಮ್ಮ ನಾಯಕ ನಟರ ದರ್ಶನ್ ಅವ್ರಿಗಾಗ್ಬೋದು, ಇಡೀ ಕಾಟೇರ ಟೀಮ್ಗಿದೆಯಲ್ಲ ಈಗ ರಾಕ್ಲೈನ್ ವೆಂಕಟೇಶ್ ಅವ್ರ ಟೀಮ್ಗೆ ನಿಜವಾಗ್ಲೂ ನಮ್ಗೆ ಖುಷಿ ಆಯ್ತು. ಯಾಕಂದ್ರೆ ಕನ್ನಡಕ್ಕೆ ಮತ್ತೆ ನಮ್ಗೆ ಯಾವುದೇ ಸಿನಿಮಾ ಆಗಲಿ ಬಂದು ಕನ್ನಡಕ್ಕೆ ಸಿನಿಮಾ ಮಿಕ್ಕಿದ ಸಿನಿಮಾ ನೀವು ನೋಡ್ಕೊಳ್ಳಿ, ಬಟ್ ಕನ್ನಡ ಸಿನಿಮಾ ನಿಮ್ಮ ಸಿನಿಮಾ ಬಂದು ನೋಡಿ, ನಾವು ಅದನ್ನೇ ಕೇಳ್ತಿರೋದು. ಹಾಗಾಗಿ ಅದು ನೋಡಿದ್ರೆ ನಮಗೆಲ್ಲರಿಗೂ ಭಾಳ ಖುಷಿ ಇದೆ. ನಮ್ಗೆ ನಾವು ಯಾವತ್ತೂ ಅದೇ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏನಪ್ಪ ಅಂದ್ರಪ್ಪ ಈ ನಮ್ಮ ಕತೆ ಸಿನಿಮಾ ಕಣಪ್ಪ, ದಯವಿಟ್ಟು ಪ್ರೇಕ್ಷಕರು ಬರಲಿ ಅಂತಲೇ ನಾವು ನೋಡೋದು. ಅರ್ಥ ಆಯ್ತು, ನೋಡ್ತಿದ್ದಾರೆ ಅದನ್ನು, ಅದು ನಮ್ಗೆ ನಿಜವಾಗ್ಲೂ ಖುಷಿ. ಅದು ಕೊನೆಯದಾಗಿ ಈ ಒಂದು ರಂಗಸಮುದ್ರ ಚಿತ್ರಕ್ಕೆ ಯಾಕೆ ಕನ್ನಡದ ಪ್ರೇಕ್ಷಕರು ಅಂತಂದರೆ ಬರಬೇಕು ನೋಡಬೇಕು ಅಂತ ಹೇಳ್ತೀರಾ? ನಿಮ್ಮ ಚಿತ್ರದ ಬಗ್ಗೆ ರಂಗಸಮುದ್ರ ಒಂದು ಚಿತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಇಷ್ಟೊತ್ತು ನಾನು ಮಾತಾಡಿದ್ದೀನಿ, ನೀವು ಹೇಳಿ ರಂಗಸಮುದ್ರ ಯಾಕೆ ನೋಡಬೇಕು ಅಂತ ಹೇಳಿ. ನೀವು ಸರ್ ಅಲ್ಲ, ನಾನು ಚಿತ್ರ ನೋಡಿಲ್ಲ. ನಾನು ನೋಡಿಲ್ಲ, ಮತ್ತೆ ನಾನು ಇಷ್ಟೊತ್ತು ಮಾತಾಡಿದ್ದೀನಲ್ಲ, ನೀವು ಹೇಳಿ ಸರ್. ಅಲ್ಲ ಯಾಕೆ ನೋಡ್ಬೇಕು? ನೀವು ಹೇಳಿ ಹೇಳಿ, ಅದು ನಾಚ್ಕೋಬಾರ್ದು, ಹೇಳ್ಬೇಕು ನೀವು. ಅಲ್ಲ ನೀವು ನಿಜ ನಾನು ಇಷ್ಟೊತ್ತು ನಾನು ಯಾಕೆ ಮಾತಾಡಿದ್ರೆ ಇಷ್ಟೊತ್ತು ನಾನು ಮಾತಾಡ್ತಿರೋ ಇಲ್ವಾ? ನೀವು ಹೇಳಿ ಯಾಕೆ ನೋಡಿ ರಂಗಸಮುದ್ರ. ಸೋಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಚಿತ್ರ. ಹೇಳಿ ಮಾಡಿ ಹೇಳಿ ಮಾಡ್ತೇನೆ ಸರ್. ಹೇಳಿ ಹೇಳಿಪ್ಪ ಹೇಳಿ ಸರ್. ಅದೇ ಸೋಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇರೋಂಥ ಚಿತ್ರ. ಹಾಗೇನೆ ಕಲಾವಿದರು ಹೇಳಿ, ನಾನು ಹೇಳ್ಕೊಡ್ತೀನಿ ಹೇಳ್ರಿ. ಹೇಳಿ, ಶಿವಮೊಗ್ಗ, ಬಿಜಾಪುರ, ಹಾಸನ, ಮಂಗಳೂರು ಎಲ್ಲ ಥರದ ಕಲಾವಿದರಿದ್ದು ಇಲ್ಲಿನ ಕಥೆ ಆಗಿದ್ದರಿಂದ ದಯವಿಟ್ಟು ಎಲ್ಲರೂ ಅದು ಶಿಕ್ಷಣಕ್ಕೆ ಹೆಚ್ಚಿನ ಮೌಲ್ಯವನ್ನು ನೀಡಿ ಶಿಕ್ಷಣ ಜನಪದ ಎಲ್ಲದಕ್ಕೂ ಸರ್. ಚಿತ್ರ ನೋಡಿದ್ರೆ ಇನ್ನೂ ಚೆನ್ನಾಗಿ ರಿವ್ಯೂ ಅದಕ್ಕೆ ನೀವು ನೋಡಿದ್ರು ಅಂತಲ್ಲ, ಇಷ್ಟು ನಾನು ಕೇಳಿದ್ಮೇಲೆ ನೀವು ಹೇಳ್ಬೇಕಲ್ವಾ? ಇಲ್ಲ ಸರ್. ಜನವರಿ 12 ರಂಗಸಮುದ್ರ ಬರ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.